ಮಚ್ಚಾ? ಸಂಜೆ ಗೋವಾಗ ಹೋಗೋಣ ಬರ್ತೀಯಾ? ಗೋವಾಗ ಕಾಸಿಲ್ಲ ನಡೆಯಲಿ. ಗೋವಾಗ ಹೋಗ್ತಿರೋದೇ ಕಾಸು ಮಾಡಕ್ಕೆ. ಹೌದಾ? ಅതെಂಗೆ? ನಾನು ಲಾಸ್ಟ್ ವೀಕ್ 30,000 ತಗೊಂಡೋಗಿದ್ದೆ. ಎಷ್ಟು ಮಾಡ್ಕೊಂಡ್ ಬಂದಿದ್ದೀನಿ ಹೇಳು? ಎಷ್ಟು? 2 ಲಕ್ಷ. 2 ಲಕ್ಷನಾ? ಅದಕ್ಕೆ ಹೇಳ್ತಿರೋದು ಮಚ್ಚ, ನೀನು ಬರಂಗಿದ್ರೆ ಬಾ, ಒಂದ್ 50,000 ರೆಡಿ ಮಾಡು. 10 ಟಿಟಿ. ಒಂದ್ ಅರ್ಧ ಗಂಟೆ ಫೋನ್ ಮಾಡ್ತೀನಿ ತಡಿ. ನನ್ನ ಮಗ ಅರ್ಜೆಂಟ್ ಗೋವಾ ಅಂತವನೆ. ಯಾರ ತಲೆ ಮೇಲಪ್ಪ ಕೈ ಇಡ್ಲಿ? ಫೋನ್ ಇತ್ತು. ಲಾವಣ್ಯ, ನಿನ್ನ ಹತ್ರ ಅರ್ಜೆಂಟಾಗಿ ಏನೋ ಮಾತಾಡ್ಬೇಕು, ಬೇಗ ಬರ್ತೀಯಾ? ಹೌದಾ? ಓಕೆ ಸರಿ. ಟಿ ಎಷ್ಟೊತ್ತು ಹೊರಡುತ್ತೋ ಏನೋ, ಇವಳು ಬೇರೆ ಏನು ಮಾತಾಡ್ತಿಲ್ಲ. ಏನ್ ಮಾಡೋದು? ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ಟೆನ್ಷನ್ ಅಂತ ಅಂದ್ರೆ ಊರಿಂದ ಫೋನ್ ಮಾಡಿದ್ರು, ಅಮ್ಮಂಗೆ ಏನಾಗಾಯ್ತೋ ಏನೋ. ಹೋಗಿ ನೋಡ್ಕೊಂಡ್ ಬರೋದಲ್ವಾ? ಹೋಗಿ ನೋಡ್ಕೊ ಬಾ ಅಂದ್ಬಿಟ್ರೆ 50,000 ರೂಪಾಯಿ ಬೇಕು ಅಮ್ಮನ ಹಾಸ್ಪಿಟ್ಲಿಗೆ ತೋರಿಸ್ಕೊ ಬರೋಕ್ಕೆ. 50,000 ರೂಪಾಯಿ ಬೇಕು. ನಿನ್ನ ಹತ್ರ ಇದೆಯಾ? ನನ್ನ ಹತ್ರ ಯಾವ ದುಡ್ಡು ಇಲ್ಲ. ದುಡ್ಡಿಲ್ವಾ? ಅದು ಆ ಚೈನ್ ಇದೆಯಲ್ಲ, ಇದು ನನ್ ಕೊಡಲ್ಲ. ಇದು ನಮ್ಮ ಅಪ್ಪ ಸಾಯ್ಬೇಕಾದ್ರೆ ನೆನಪಿಗೆ ಅಂತ ಕೊಟ್ಟಿರೋದು. ಏನಿಲ್ಲಪ್ಪ, ಇವಳಿಗೆ ಸತ್ತಿರೋ ನಿಮ್ಮ ಅಪ್ಪಂಗಿಂತ ಬದುಕಿರೋ ನಮ್ಮ ಪ್ರೀತಿ ದೊಡ್ಡದಲ್ವಾ? ಆದ್ರೂ ಸೆಂಟಿಮೆಂಟ್ ಅಲ್ವಾ? ನಾನೇನ್ ಮಾಡ್ತೀನಿ ಅಂತ ಹೇಳಿದಿನ? ಒಂದ್ ವಾರದಲ್ಲಿ ಬಿಡಿಸ್ಕೊಡ್ತೀನಿ, ಕೊಡು. ನಿಜ ಬಿಡಿಸ್ಕೊಡ್ತೀಯಾ? ನಿಮ್ಮ ಅಪ್ಪನ ಸಮಾಧಿ ಮೇಲಣೆಗೂ ಬಿಡಿಸ್ಕೊಡ್ತೀನಿ. ಅಲ್ಲ ಕಣ, ನೀನು ಕೆಲ್ಸಕ್ಕೇನೋ ಹೋಗಲ್ಲ. ಈ ಬಾಡಿಗೆ ಮನೆ, ಈ ಶೋಕಿ ಗೀಕಿ, ಈ ಬಟ್ಟೆ ಬರಿಗೆಲ್ಲ ಏನೋ ಮಾಡ್ತೀಯ? ನನ್ನ ಹತ್ರ ಒಂದು ATM ಇದೆ. ಅದ್ರ ಜೊತೆ 10 ನಿಮಿಷ ಪ್ರೀತಿಯಿಂದ ಮಾತಾಡಿದ್ರೆ ನನಗೆ ದುಡ್ಡು ಕೊಡುತ್ತೆ, ಗಿಫ್ಟ್ ಕೊಡುತ್ತೆ, ಟೈಮ್ ಚೆನ್ನಾಗಿದ್ರೆ ಮುದ್ದು ಕೊಡುತ್ತೆ. ಹಂಗಂದ್ರೆ ಆ ATM ಪಾಸ್ವರ್ಡ್ ನಂಗೂ ಕೊಡ? ಅದ್ ನನಗ್ ಮಾತ್ರ. ಇಟ್ಸ್ ಓನ್ಲಿ ಫಾರ್ ಮೀ. ಅರ್ಥ ಆಗ್ಲಿಲ್ವಾ? ನೀನ್ ಫೋನ್ ಕೊಡು. ಇಲ್ಲೇ ಐತಲ್ಲ. ನಿಂಗೊಂದು ಮ್ಯಾಜಿಕ್ ತೋರಿಸ್ತೀನಿ. ಯಾರಿದು? ಹಲೋ, ಯಾರು? ಹಲೋ, ನಾನ್ರಿ ಲಲ್ಲಿ. ಯಾರೋ ನೀನು? ಈಗ್ಲೂ ಗೊತ್ತಾಗ್ಲಿಲ್ವಾ? ಇದ್ಯಾವ್ದು ಹೊಸ ನಂಬರು? ಅದು ನನ್ನ ಫೋನಲ್ಲಿ ಕರೆನ್ಸಿ ಇಲ್ಲ. ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅನಿಸ್ತು, ಅದಕ್ಕೆ ನನ್ನ ಫ್ರೆಂಡ್ ಫೋನ್ ತಗೊಂಡು ನೀನು ಕಾಲ್ ಮಾಡಿದೆ. ಕುಡ್ದಿದ್ಯಾ? ಕರ್ಮ ಗುರು, ರೀಚಾರ್ಜ್ ಮಾಡ್ಸಕ್ಕೆ ಕಾಸಿಲ್ಲ, ಬರೀ ಅನ್ಮಾನ. ಈಗ ನಾನು ಏನ್ ಅಂದೆ ಅಂದ್ಬಿಟ್ಟು ಇಷ್ಟೆಲ್ಲ ಮಾತಾಡ್ತಿದ್ಯಾ? ಬೆಳಿಗ್ಗೆಯಿಂದ ಬೇಜಾರ್ಲಿದ್ದೆ, ನಿನ್ನ ಹತ್ರ ಮಾತಾಡಿದ್ರೆ ಸಮಾಧಾನ ಆಗ್ತೀರ ಅಂತ ಕಾಲ್ ಮಾಡಿದೆ. ನೀನ್ ನೋಡಿದ್ರೆ ಅದು ಇನ್ನೂ ಜಾಸ್ತಿ ಮಾಡಿದೆ. ಈ ಟೆನ್ಷನ್ಗೆ ರಾತ್ರಿ ಎಲ್ಲ ನಿದ್ದೆನೆ ಬರಲ್ಲ. ಸಾರಿ ಚಿನ್ನು, ಬೇರೆ ಏನಾದ್ರೂ ಮಾತಾಡೋಣವಾ? ಏನು ಮಾತಾಡೋದ್ ಬೇಡ, ನನ್ನ ಫ್ರೆಂಡಿಗೆ ಫೋನ್ ಬೇಕಂತೆ. ನಾಳೆ ಕೂಲಿ ಆದ್ರೂ ಮಾಡಿ ನನ್ನ ಫೋನ್ ರೀಚಾರ್ಜ್ ಮಾಡಿಸ್ಕೋತೀನಿ. ನೀನೇನು ಕೂಲಿಗಿಲಿ ಏನು ಮಾಡಕ್ ಹೋಗ್ಬೇಡ, ನಾನೇ ನಿನ್ ನಂಬರ್ಗೆ ರೀಚಾರ್ಜ್ ಮಾಡ್ತೀನಿ. ಈಗ ನನ್ನ ಹತ್ರನೂ ಅಮೌಂಟ್ ಇಲ್ಲ, ನನ್ನ ಫ್ರೆಂಡ್ ಹತ್ರ 5,000 ರೂಪಾಯಿ ಹಾಕಿಸ್ಕೊಂಡು ನಾನು ನಿನಗೆ ಹಾಕ್ತೀನಿ, ಓಕೆನಾ? ಸರಿ ಆಯ್ತು, ಬಾಯ್. ಕಾಡು ನನ್ನ ಮಗನೇ. ಹೆಂಗಿತ್ತು ಮ್ಯಾಜಿಕ್? ಹೆಂಗೆ? ಕಣ, ಗೂಬೆ ಮುಂಡೆದು. ದುಡ್ಡು ಹಾಕೋದಲ್ದೆ ಬೇರೆ ಹುಡುಗಿನ ಪಟಾಯಿಸ್ಕೊ ಅಂತ 2 ತಿಂಗಳು ರೀಚಾರ್ಜ್ ಮಾಡೋಳೆ. ಈ ದರಿದ್ರ ಬುದ್ಧಿ ಅವಳಿಗೆ ಏನಾದ್ರು ಗೊತ್ತಾದ್ರೆ ನಿನ್ನ ಹತ್ರಕ್ಕೂ ಸೇರ್ಸಲ್ಲ ಅವಳು. ಲೈ, ಹುಡುಗಿರ್ ಮನ್ಸು ಕೋತಿ ಇದ್ದಂಗೆ, ಒಂದ್ ಕಡೆ ನಿಲ್ಲಲ್ಲ. ಎಷ್ಟ್ ದಿನ ಇರ್ತೀವೋ ಅಷ್ಟ್ ದಿನ ಎಂಜಾಯ್ ಮಾಡ್ಬಿಡ್ಬೇಕು. ನಿನ್ ದುಡ್ಡಲ್ಲಿ ಎಂಜಾಯ್ ಮಾಡಕ್ಕಾಗಲ್ವಾ? ಅವಳು ದುಡ್ಡೇ ಬೇಕಾ ನಿನ್ಗೆ? ಅವಳೇನಾದ್ರು ನಿನ್ನ ಮದುವೆ ಆದ್ರೆ ಅವಳು ದುಡ್ಡಲ್ಲೇ ನೀನು ಸಾಕ್ಬೇಕು. ಲೈ, ನನಗೇನ್ ತಲೆಗೆಟ್ಟಿದ್ಯಾ ಅವಳು ನಮ್ಮ ಮದುವೆ ಆಗಕ್ಕೆ? ಇನ್ಯಾರ ಮದುವೆ ಆಗ್ತೀಯಾ? ಹಳ್ಳಿ ಹುಡುಗಿ, ಅದ್ರಲ್ಲೂ ದುಡ್ಡಿರೋ ಹುಡುಗಿನ ಮದುವೆ ಆಗ್ತೀನಿ. ಈ ಸಿಟಿ ಹುಡುಗಿರೆಲ್ಲ ಮದ್ವೆಗೆ ಮುಂಚೆ 1000 ಆಟ ಆಡಿರ್ತಾರೋ. ಇನ್ನ ಒಂದ್ ಮಾತು ಹೇಳ್ತೀನಿ ಕೇಳು. ಗ್ಲಾಮರ್ಗೆ ಸಿಟಿ ಹುಡುಗಿ, ಗ್ರಾಮರ್ಗೆ ಹಳ್ಳಿ ಹುಡುಗಿ. ಎಲ್ಲ ಹುಡುಗಿರು ಒಂದೇ ತರ ಇರಲ್ಲ ಗೊತ್ತಾ? ಆದ್ರೆ ಎಲ್ಲ ಹುಡುಗಿರ ಬುದ್ಧಿನೂ ಒಂದೇನೆ. ಮ್ಯಾಚ್ ಹೊಡಿಲೇಬೇಕು. ತೋಳ ಮಗ, ಏನೋ ಮಾಡ್ತಿದ್ಯಾ? ಲೈ, 500 ರೂಪಾಯಿ ಹಾಕಿದ್ರೆ 5,000 ರೂಪಾಯಿ ಬರುತ್ತೆ. ಬಂದ್ರೆ ಬೆಟ್ಟ, ಹೋದ್ರೆ ಟಾಟಾ. ದುಡ್ಡು ಕಟ್ ಬೆಟ್ಟ ಆಡ್ತಿದ್ಯಾ? ನೋಡು, ಇದೆಲ್ಲ ಬೇಡ ನೋಡು. ಹೋಗಲ್ಲ. ಒಳ್ಳೆ ಟೈಮ್ಗೆ ಕಾಲ್ ಮಾಡ್ತಾಳೆ, ಹಾಳಾದವಳು. ಪಾಪ ಅವಳಿಗೆ ಯಾಕೋ ಬೈತೀಯಾ? ಅವಳೇನೋ ಮಾಡಿದ್ಲು, ನೀನು ಉದ್ಧಾರ ಆಗೋ ಕೆಲಸನ ಮಾಡ್ತಿದ್ಯಾ? ನಾನು ಇಂಟ್ರೆಸ್ಟ್ ಆಗಿ ಆಡ್ತಾ ಇದ್ದೀನಿ, ಸುಮ್ಮನೆ ಸೈಕ್ ಮಾಡಬೇಡ. ನನ್ನ ಲೈಫಲ್ಲಿ ಹುಡುಗಿರೊಳ್ಳೆ ಬೆಕ್ತರ ಅಡ್ಡ ಬರ್ತಾರೆ. ಶಿಟ್, ಸೋತೆ ಮಗ. ನನ್ನ ಮಾತಲ್ಲಿ ಕೇಳ್ತೀಯ? ಬೇಡ ಅಂದೆ. ಏನಕ್ಕೆ ಇಷ್ಟೆಲ್ಲ ಫೋನ್ ಮಾಡ್ತೀಯಳೆ?
ಏಂತಕ್ ನನ್ ಫೋನೇ ಕಟ್ ಮಾಡೋದು? ಸಾಲದವ್ರಿಗೆ ಇಂಟ್ರೆಸ್ಟ್ ಕಟ್ಟಕ್ ಬಂದಿದ್ದೀನಿ. ನನಗೆ 1000 ಟೆನ್ಷನ್ ಇರುತ್ತೆ. ಏನ್ ನಿಂದು? ಒಂದ್ ಸ್ವಲ್ಪ ರೂಮ್ ಹತ್ರ ಬರ್ತೀಯಾ? ಯಾಕೆ? ಏನಿಲ್ಲ, ಒಂದ್ ಸ್ವಲ್ಪ ಮೆಡಿಕಲ್ ಶಾಪ್ ಹತ್ರ ಹೋಗಿ ಫೋನ್ ಮಾಡ್ತೀಯಾ? ಒಂದ್ 1000 ರೂಪಾಯಿ ಅಮೌಂಟ್ ಹಾಕ್ತೀನಿ. ಹೌದಾ? ಈಗಲೇ ಮಾಡ್ತೀಯಾ? ಇವಾಗ್ಲೇ ಹಾಕ್ತೀನಿ. ಹಾ ಸರಿ. ಮಗ, ದುಡ್ಡೊಂದ್ ಕಡೆ ಹೋದ್ರೆ ಇನ್ನೊಂದ್ ಕಡೆ ಬರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಬರ್ತಾ ಬರ್ತಾ ನಾನು ಐಶ್ವರ್ಯ ಲಕ್ಷ್ಮಿ ದತ್ತುಪುತ್ರ ಆಗ್ತಿದ್ದೀರೇನೋ ಅಂತ ಅನ್ಸುತ್ತೆ. ಇದಕ್ಕೇನ್ ಕಮ್ಮಿ ಇಲ್ಲ, ಅದೆಲ್ಲ ಹೋಗ್ಬತ್ತೆ ನಂದಲ್ಲ. ಹೋಗೋ. ಎಲ್ಲೋಗದು? 1000 ರೂಪಾಯಿ ಬರ್ತಾ ಇದೆ. ಇವಾಗ 1000 ರೂಪಾಯಿ ಹಾಕ್ಬಿಟ್ಟು 10,000 ರೂಪಾಯಿ ಮಾಡ್ತೀನಿ ನೋಡು. ಹಲೋ ಲಾವಣ್ಯ. ಏಂತಕ್ಕೆ ನೆನ್ನೆ ಅಸರಿ ಕಾಲ್ ಮಾಡಿದ್ರು ರಿಸೀವ್ ಮಾಡಿಲ್ಲ? ನೆನೆ ನೀನ್ ಹೇಳ್ದೆ ಅಂತ ಮೆಡಿಕಲ್ ಸ್ಟೋರ್ಗೆ ಎದ್ನೋ ಬಿದ್ನೋ ಅಂತ ಹೋಗ್ತಿದ್ನಾ, ಆದ್ರೆ ನಿಜವಾಗ್ಲೂ ಸ್ಕಿಡ್ ಆಗಿ ಬಿದ್ದೋಗ್ಬಿಟ್ಟೆ. ಏನು? ಅದಕ್ಕೆ ನೆನೆ ಬರಕ್ಕಾಗಿಲ್ಲ, ಸಾರಿ. ಆಮೇಲೆ ನೀನ್ ಕಳ್ಸಿರೋ ದುಡ್ಡೆಲ್ಲ ನೆನೆ ಗಾಡಿ ಕೆಲ್ಸಕ್ಕೆ ಖರ್ಚಾಗೋಯ್ತು. ಸರಿ, ಇವಾಗ ಹೇಗಿದ್ಯಾ? ಬಾಡಿ ಎಲ್ಲ ತುಂಬಾ ಪೇನ್ ಇದೆ, ಹಾಸ್ಪಿಟ್ಲಿಗೆ ಹೋಗ್ಬೇಕು. ಒಂದ್ 500 ರೂಪಾಯಿ ಇದ್ರೆ ಕಳಿಸ್ತೀಯಾ? ನನ್ಗೂ ನಿನ್ನ ನೋಡ್ಬೇಕು ಅಂತ ಅನ್ಸ್ತಿದೆ, ಬಾ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ. ಏನ ನೀನು ಬರ್ತೀಯಾ? ಬೇಡ ಬಿಡು, ಪರವಾಗಿಲ್ಲ, ನಾನೇ ನೋಡ್ಕೋತೀನಿ. ಆಮೇಲೆ ಮಾಡ್ತೀನಿ. ಹಲೋ ದೇವ್ರೆ, ಇವಳು ಇಷ್ಟೊಂದು ಬುದ್ಧಿವಂತೆ ಆಗ್ಬಿಟ್ರೆ ನನ್ನಂತ ಒಂದು ಗತಿ ಏನಪ್ಪ. ಅವಳಿಗೊಂಚೂರು ಬುದ್ಧಿ ಕಡಿಮೆ ಮಾಡಪ್ಪ. ಯಾರಪ್ಪ KGF ಅಲ್ಲಿ ಗೋಲ್ಡ್ ಖಾಲಿ ಆಗಿದೆ ಅಂತ ಹೇಳಿದ್ದು? ತಗೊಳ್ಳಿ. 500 ರೂಪಾಯಿನ? ಇವಳು ಯಾರು ಗುರು? ನನ್ನ ಲವ್ವರ್ ಹತ್ರ 500 ರೂಪಾಯಿ ಭಿಕ್ಷೆ ಬೇಡ್ತಿದ್ರೆ ಇವಳು ಭಿಕ್ಷಕಂಗೆ 500 ರೂಪಾಯಿ ಹಾಕ್ತಿಯಾಳೆ. ಪಟಾಯಿಸಿದ್ರೆ ಇಂಥ ಹುಡ್ಗಿನ ಪಟಾಯಿಸ್ಬೇಕು. ಒಳ್ಳೆ ಊಟ ಮಾಡಿ, ನಾಳೆ ನಾನು ಇಲ್ಲೇ ಬರ್ತೀನಿ. ನಾಳೆ ಇಲ್ಲೇ ಬರ್ತಾಳ? ನಿಮ್ಗೋಸ್ಕರ ಹೊಸ ಬಟ್ಟೆನೂ ತಗೊಂಬರ್ತೀನಿ. ಈ ತರದ್ ಬಟ್ಟೆ ಎಲ್ಲ ಹಾಕೋಬೇಡಿ. ಬರ್ಲಾ? ಇಷ್ಟು ದಿನ ಇದೊಂದು ರೋಡ್ ಬಿಟ್ಬಿಡು ಇನ್ನೆಲ್ಲ ಕಡೆ ತಿರ್ಗಾಡ್ತಿದ್ದೆ. ನಾಳೆ ಹೆಂಗಾದ್ರೂ ಮತ್ತೆ ಪರಿಚಯ ಮಾಡ್ಕೋಬೇಕು. ಚೆನ್ನಾಗಿಟ್ಟಿರ್ಲಪ್ಪ. ಅವಳಲ್ಲ, ಎಲ್ಲೋದ್ಲು ಗುರು? ತಗೊಳ್ಳಿ ಹೊಸ ಬಟ್ಟೆ. ನಾಳೆಯಿಂದ ನೀವು ಭಿಕ್ಷೆ ಬೇಡಬಾರ್ದು. ಮತ್ತೆ ನಾಳೆ ನಮ್ಮ ಊರಿಂದ ಡ್ರೈವರ್ಗೆ ಹೇಳಿ ಕಾರ್ ಕಳಿಸ್ತೀನಿ. ನೀ ಅವ್ರ ಜೊತೆ ಹೋಗಿ ಜಮೀನ್ ನೋಡ್ಕೊಳ್ಳಿ, ಅದಕ್ಕೆ ದುಡ್ಡು ಕೊಡಿಸ್ತೀನಿ. ಆಯ್ತಮ್ಮ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಹಾಯ್. ಸ್ವಾಮಿ ಮಂಗಳಾರತಿ. ಸ್ವಾಮಿಗಳೇ, ನಾಳೆ ತಗೋತೀನಿ. ಮೇಡಮ್ ರೀ, ನಾನು ನಿನ್ನೆಯಿಂದ ನೋಡ್ತಾ ಇದೀನಿ, ಆ ಭಿಕ್ಷಕನ್ಗೆ ಅಷ್ಟೊಂದು ಸಹಾಯ ಮಾಡ್ತೀರಾ, ಯಾಕೆ? ಬೇರೆಯವ್ರಿಗೂ ನಿಮ್ ತರನೇ ಸಹಾಯ ಮಾಡೋ ಒಳ್ಳೆ ಬುದ್ಧಿ ಇದ್ದಿದ್ರೆ ಅವ್ರ್ಯಾಕ್ ಭಿಕ್ಷೆ ಬೇಡ್ತಿದ್ರು ಅಲ್ವಾ? ನಾನು ಒಳ್ಳೆಯವನ? ನಾನು ನಿಮ್ ತರನೇ ದಿನ ಯಾರಿಗಾದ್ರೂ ಸಹಾಯ ಮಾಡಿಲ್ಲ ಅಂದ್ರೆ ನಂಗೆ ನಿದ್ದೆನೆ ಬರಲ್ಲ. ಯಾರಪ್ಪ ಫೋನು? ಇವಳು ಯಾಕೆ ಕಾಲ್ ಮಾಡ್ತಾಳೆ? 500 ರೂಪಾಯಿ ಕೇಳಿದ್ದಲ್ಲ, ಹಾಕ್ಲಾ? ಬೇಡ ಬೇಡ, ನೀನೇ ಇಟ್ಕೋ. ಅದೇ ನನ್ನ ಫ್ರೆಂಡು ನೆನ್ನೆ ಬಾಡಿಗೆ ಕಟ್ಬೇಕು ಅಂತ 500 ರೂಪಾಯಿ ಕೇಳಿದ್ದ, ಕೊಟ್ಟಿದ್ದೆ. ಇವತ್ತು ವಾಪಸ್ ಕೊಡ್ಲಾ ಅಂತ ಫೋನ್ ಮಾಡ್ದ. ಬೇಡ ಬೇಡ, ನೀನೇ ಇಟ್ಕೋ ಅಂದೆ. ಯಾಕೆ? ಒಂದ್ಸಲ ಹೆಲ್ಪ್ ಮಾಡಿ ವಾಪಸ್ ಇಸ್ಕೊಂಡ್ರೆ ಅದು ವ್ಯವಹಾರ ಆಗ್ಬಿಡುತ್ತೆ, ಆಮೇಲೆ ಮನುಷ್ಯತ್ವಕ್ಕೆ ಬೆಲೆ ಇರಲ್ಲ ಅಲ್ವಾ? ಹೇ ಸೇಮ್ ನಾನ್ ನಿಮ್ ತರನೇ ನೋಡಿ, ನಮ್ಮಿಬ್ರದ್ದು ಒಂದೇ ಮೈಂಡ್ ಸೆಟ್. ಏನ್ ಹುಡುಕ್ತಾ ಇದೀರಾ? ಅದು ಆಕ್ಚುಲಿ ನಂಗೆ ಬ್ಯಾಂಗ್ಳೂರ್ ತುಂಬಾ ಹೊಸ್ತು, ನಾನ್ ಮನೆಗೆ ಹೋಗ್ಬೇಕಾಗಿತ್ತು. ನಾನು ಆಟೋದಲ್ಲೇ ಓಡಾಡೋದು, ಅದಕ್ಕೆ ನೋಡ್ತಾ ಇದ್ದೀನಿ. ಬೆಂಗಳೂರೇ ನಮ್ದು, ಎಲ್ಲೋಗ್ಬೇಕು ಹೇಳಿ, ನಾನು ಡ್ರಾಪ್ ಮಾಡ್ತೀನಿ. ಮೇಡಮ್, ನಮ್ದು ನಿಮ್ದು ಒಂದೇ ಮೈಂಡ್ ಸೆಟ್ಟು, ಹಂಗಂದ್ಮೇಲೆ ಯಾಕೆ ಯೋಚನೆ ಮಾಡ್ತೀರಾ? ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ನಿಲ್ಸಿ, ಇಲ್ಲಿ ನಮ್ಮ ಮನೆ ಇರೋದು.
ಜೊತೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ಬೇಕು ಅನ್ಸುತ್ತೆ. ಅಯ್ಯೋ ಮಾತಾಡೋಣ ಬಿಡಿ. ಹಾಗಾದ್ರೆ ನಾಳೆ ಸಿಗೋಣ. ಓಕೆ ಶೋರ್. ಬಾಯ್ ಬಾಯ್. ಬಾಯ್. ಇಷ್ಟ ದಿನ ಆಯ್ಕತ್ತಿನ ಕೋಳಿಗಳ ತರ ಇರೋ ಹುಡುಗಿರಿಂದ ಬಿದ್ದು ಲೋಕಲ್ ಆಗಿದ್ದೆ. ಇನ್ಮೇಲೆ ರಾಯಲ್ ಆಗಿ ಹೆಂಗಿರೋದು ಅಂತ ತೋರಿಸ್ತೀನಿ.